ನೋಡ್ದಿರಲ್ತ, ನಾನು ಅವತ್ತು ಏನು ಹೇಳಿದೆ ಹಾಗೆ ಆಯಿತು. ಏನ್ರಿ ಆಯಿತು? ಆ ಜವರೇಗೌಡ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಅವ್ರ ಮನೆಯವ್ರಿಗೂ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಎಲೆಕ್ಷನ್ ಟೈಮ್ ಅಂತ ಸುಮ್ಮನೆ ಇದ್ದಾನೆ. ಇಲ್ದಿದ್ರೆ ಇವರಿಬ್ರು ಈಗ ಬೀದಿಲಿ ಬಿದ್ದಿರ್ಬೇಕಾಗಿತ್ತು. ಅಯ್ಯೋ ದೇವ್ರೆ, ಏನಪ್ಪಾ ಇದು? ಮದುವೆನೇ ಆಗಲ್ಲ ಅನ್ಕೊಂಡಿದ್ದವಳಿಗೆ ಮದುವೆ ಆಯಿತು. ಇನ್ನಾದರೂ ಗಂಡನ ಮನೆಯಲ್ಲಿ ಸಂತೋಷವಾಗಿರ್ತಾಳೆ ಅಂತಿದ್ರೆ ಇದೇನಪ್ಪ ಇದು? ಲಲಿತಾ, ದೇವ್ರನ್ನ ಯಾಕೆ ದೂರ್ತೀಯ? ದೇವರು ನಮಗೆ ಸರಿಯಾಗಿ ಬುದ್ಧಿ ಕೊಟ್ಟಿರ್ತಾನೆ. ಆದರೆ ನಾವೇ ಅತಿ ಬುದ್ಧಿ ಉಪಯೋಗಿಸ್ತೀವಿ. ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನೂ ದೂಷಿಸ್ತಾ ಇದ್ದೀರಾ. ಭಾವನ ತುಂಬ ಒಳ್ಳೆ ಹುಡುಗಿರಿ. ಅವನು ಯಾರೋ ಅವಳಿಗೆ ಗೊತ್ತಿಲ್ದಿರೋ ತಾಳಿ ಕಟ್ಬಿಟ್ರೆ ಅದು ಅವನ ತಪ್ಪಲ್ವಾ? ತಪ್ಪು. ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದರು, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರು, ಹರಿಯೋದು ಬಾಳೆ ಎಲೆ. ಇವ್ರ ಜೀವನ ಹಾಳಾಯಿತು, ಆ ಹುಡುಗನ ಜೀವನನೂ ಹಾಳಾಗಿ ಅವನ ರಾಜಕೀಯ ಭವಿಷ್ಯನೂ ಹಾಳಾಗೋಯ್ತು. ರೀ, ಜನರಿಗೆ ನೆನಪಿನ ಶಕ್ತಿ ಕಡಿಮೆ ರೀ. ಇವತ್ತು ನಡೆದಿರೋದನ್ನ ನಾಳೆ ಮರ್ತು ಬಿಡ್ತಾರೆ. ಆದರೆ ಭಾವನನ ಜೀವನ ಸರಿ ಹೋಗೋದು ಹೇಗ್ರಿ? ಏನೇನಲ್ಲಂತ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ? ನೀನು ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾದ್ರು ನಾವಲ್ಲ, ಅವಳನ್ನ ಹೆತ್ತೋಳು. ಬರೀ ಮಕ್ಕಳ ಎತ್ಬಿಟ್ರೆ ಸಾಲದು ಕಣೆ. ಮಕ್ಕಳಿಗೆ ಸರಿಯಾದ ಸಂಸ್ಕಾರ, ಜೀವನ ಕೊಡಬೇಕು. ಲಕ್ಷ್ಮಿ ಬಗ್ಗೆ ಗೊತ್ತಿದ್ರು ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಅವಳು ಯಾವತ್ತೂ ತಪ್ಪು ಮಾಡೋವಳಲ್ಲ ರೀ. ಅವ್ರ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟೆ ಬೆಳೆಸಿದಾಳೆ. ಯಾರೋ ಮಾಡಿದ ತಪ್ಪಿಗೆ ಅವಳನ್ನ ಯಾಕೆ ದೂಷಿಸ್ತಾ ಇದ್ದೀರಾ? ನಾನು ಏನಾದರೂ ಮಾತಾಡಿದ್ರೆ ಸಾಕು, ಅವಳು ಪರ ವಹಿಸ್ಕೊಂಡು ಮಾತಾಡಿದ್ದು. ಇದ್ಯಾಕೋ ಅತಿ ಆಯಿತು ಅಂತ ನಿನಗನ್ಸಲ್ವಾ? ಒಳ್ಳೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನಿದೆ ರೀ. ಅವಳು ಮದುವೆ ಆದಾಗಿಂದ ಕಷ್ಟ ಅನುಭವಿಸ್ಕೊಂಡೇ ಇದ್ದಾಳೆ. ಅವಳ ಮಗಳ ಮದುವೆ ಆದ್ಮೇಲಾದರೂ ನೆಮ್ಮದಿಯಾಗಿರೋಣ ಅಂದರೆ ಈಗ ಈ ಥರ ಆಗೋಯ್ತು ರೀ. ನೀವೇ ಏನಾದರೂ ಮಾಡ್ರಿ. ಇದೇ ನನಗೆ ಇಷ್ಟ ಆಗೋಲ್ಲ. ಅವಳು ಬರೀ ನಮ್ಮ ಮನೆಯಿಂದ ಹೋಗಿಲ್ಲ, ನಮ್ಮ ಮನೆ ಮಾನ ಮರ್ಯಾದೆ ಕಳೆದು ಹೋಗಿದ್ದಾಳೆ. ಇವತ್ತು ನಮ್ಮಪ್ಪ ಈ ಸ್ಥಿತಿಲಿರೋದಕ್ಕೆ ಅವಳೇ ಕಾರಣ. ಅವನು ಯಾವನ ಆದಿ ಬೀದಿಲಿ ಪ್ರೀತಿ ಮಾಡೋನು ಸಿಗ್ತಾ ಅಂತ ನಮ್ಮನೆಲ್ಲ ನಮ್ಮ ಸಂಬಂಧನ ಬಿಟ್ಟು ಹೋದ್ಲು. ಲಲಿತಾ, ಇವತ್ತೇ ಕೊನೆ. ಇನ್ಯಾವತ್ತೂ ನೀನು ಈ ರೀತಿ ಯೋಚನೆ ಮಾಡಬಾರ್ದು. ಸಾಧ್ಯ ಆದರೆ ಅವಳ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೀನಿ ವಿನಃ ನಾನು ಸತ್ರು ಅವಳು ಸಹಾಯ ಮಾಡಲ್ಲ. ದೇವ್ರೆ, ಲಕ್ಷ್ಮಿಗೆ ಎಷ್ಟು ಅಂತ ಪರೀಕ್ಷೆ ಕೊಡ್ತೀಯಪ್ಪ. ಅವಳು ಮಾಡೋ ಪೂಜೆಗಾದರೂ ಅವಳಿಗೆ ಒಳ್ಳೇದನ್ನು ಮಾಡು. ಕಳ್ಕೊಂಡಿರೋದೆಲ್ಲ ಮತ್ತೆ ಅವಳಿಗೆ ಸಿಗೋ ಹಾಗೆ ಮಾಡಪ್ಪ. ಭಾವನನ ಜೀವನನೂ ಸರಿ ಮಾಡಪ್ಪ. ಮೇಡಮ್ ಅವರೇ, ಅದು ನೀವು ಬಂದಾಗಿಂದ ನಾನು ಈಚೆನೆ ಮನೆ ಕತ್ತಿದ್ದೆ. ದಿನ ಅಲ್ಲೇ ಮನೆ ಕಂದ್ರೆ ನಮ್ಮ ಮನೇಲಿ ನನಗೂ ನಿಮಗೂ ಮಾತುಕತೆನೇ ಇಲ್ಲ ಅನ್ಕೋತಾರೆ. ಸುಮ್ಕೆ ಅವ್ರಿಗೆಲ್ಲ ಯಾಕೆ ಗೊತ್ತಾಗಿಸ್ಬೇಕು? ಅದಕ್ಕೆ ನಿಮಗೆ ಬೇಜಾರಿಲ್ಲ ಅಂದರೆ ನಾನು ಇಲ್ಲೇ ಮನಿಕೋಬೋದೆ? ಅಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಈಚೆಗೆ ಹೋಗ್ತೀನಿ. ಆದರೆ ನಿಮ್ಮನೆಯವ್ರ ಬಗ್ಗೆ ನೀವು ಹಿಂಗೆ ಯೋಚನೆ ಮಾಡ್ತಿದ್ದೀರೋ, ನಮ್ಮನೆಯವ್ರ ಬಗ್ಗೆ ನಾನು ಹಂಗೆ ಯೋಚನೆ ಮಾಡ್ತೇವೆ ಅಷ್ಟೇ. ನೀವು ಏನು ಯೋಚನೆ ಮಾಡಿದ್ರೆ ನನಗೇನು? ನಿಮ್ಮ ಮನೆ, ನೀವು ಎಲ್ಲಿ ಬೇಕಾದರೂ ಇರಬಹುದು. ಕೋಪ ಮಾಡ್ಕೋಬೇಡಿ ಮೇಡಮ್ ಅವರೇ, ನಾನು ನಿಮ್ಮ ಪಕ್ಕಕ್ಕಂತೂ ಬರೋಕ್ಕಿಲ್ಲ. ಇದೇ ರೂಮ್ನಾಗೆ ಎಲ್ಲೋ ಅಂತ ಒಂದು ಮನೆ ಕತ್ತೀನಿ. ಇಲ್ಲೇ ಇದ್ದೀರಾ ಅಂತ ಪದೇ ಪದೇ ನನ್ನನ್ನು ಮಾತಾಡ್ಸಕ್ಕೆ ಬರಬೇಡಿ. ನಾನು ಯಾರ ಮಾತಿನ ಮೇಲೂ ಆಸಕ್ತಿ ಇಲ್ಲ.
ಬಾ ಬಂಗಾರಿ, ಊಟ ಮಾಡೋಣ. ಇಲ್ಲ ರವಿ, ನನಗೆ ಆ ಭಾವನೆಯಿಂದ ಒಂಚೂರು ನೆಮ್ಮದಿನೇ ಇಲ್ಲದೆ ಇರೋ ಹಾಗೆ ಆಗ್ಬಿಟ್ಟಿದೆ. ನನಗೆ ಖುಷಿನ ಅಲ್ಲಿ ಬಿಡೋದಕ್ಕೆ ಒಂಚೂರು ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಅವಳನ್ನ ನಮ್ಮ ಜೊತೆ ನಮ್ಮನೆಗೆ ಕರ್ಕೊಂಡು ಬರೋಣ ಅಂದರೆ ಆ ಸಿದ್ದು ಬೇರೆ. ಹೇಳಿದ್ನಲ್ಲ ಬಂಗಾರಿ, ಖುಷಿನ ನಮ್ಮ ಮನೆ ಕರ್ಕೊಂಡು ಬರೋಣ, ಆಮೇಲೆ ನೋಡಿ ಎಲ್ಲ ಒಂದೊಂದೇ ಸರಿ ಹೋಗುತ್ತೆ. ರವಿ, ಖುಷಿ ನನ್ನ ಅಣ್ಣನ ಮಗಳು ಅಂದಮೇಲೆ ನನ್ನ ಜೊತೆ ನಮ್ಮನೇಲಿರಬೇಕು. ನಮ್ಮ ಜೊತೆ ಕಳ್ಸಲ್ಲ ಅನ್ನೋದಕ್ಕೆ ಆ ಭಾವನಾಗ ಏನು ರೈಟ್ಸ್ ಇದೆ? ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ರವಿ. ಇನ್ನೇನು ಕೆಲವೇ ದಿನದಲ್ಲಿ ಖುಷಿ ನಮ್ಮ ಮನೇಲಿ ನನ್ನ ಜೊತೆ ಇರಬೇಕು. ಹಾಗೆ ಈ ಇಡೀ ಆಸ್ತಿನೂ ನಮ್ಮ ಅಂಡರಿಗೆ ಬರಬೇಕು. ಇದು ನನ್ನ ಬಂಗಾರಿ ಅಂದರೆ. ದಣ್ಯಾರ ಇವತ್ತಿನ ಎಲ್ಲ ಪೇಪರ್ದಾಗೂ ನಿಮ್ದ ಸುದ್ದಿ ನೋಡ್ರಿ. ಏನು ಬಂದಲ್ಲ ಏನು ಹೋದ ಹೇಳ. ಜನಮನಗದ್ದ ಜವರೇಗೌಡನ ಕಡೆಗೆ ಗೆಲುವಿನ ಕುದುರೆ ಸವಾರಿ ಮಾಡುವ ಎಲ್ಲ ಸಾಧ್ಯತೆ. ಚುನಾವಣೆಗೂ ಮುಂಚೆಯೇ ಮತದಾರರ ಮೆಚ್ಚುಗೆ ಮಾತು ಗಿಟ್ಟಿಸಿಕೊಂಡ ಜವರೇಗೌಡ ನೋಡ್ರಿ ದಣ್ಯಾರ. ಲೇ ಸಿದ್ದೇಗೌಡ ಲೇ ಮಾವ, ಸಿದ್ದು ಅವ್ರ ಹೆಂಡತಿ ಜೊತೆ ರೂಮಲ್ಲಿದ್ದಾರೆ. ಸರಿ ಬಿಡವ. ಮಾವ, ನಿಮಗೆ ಸಿದ್ದು ಅಂದರೆ ಪಂಚಪ್ರಾಣ ಅಲ್ವಾ? ಅದಕ್ಕೆ ನೋಡಿ, ಅವ್ರ ಮೇಲೆ ಎಷ್ಟೇ ಸಿಟ್ಟಿದ್ರು ಬಾಯಲ್ಲಿ ಮಾತ್ರ ಅವ್ರ ಹೆಸರೇ ಬರ್ತಿದೆ. ಅದನ್ನ ಅವನು ಉಳಿಸ್ಕೊಳ್ಳಿಲ್ಲವ, ನನ್ನ ನಂಬಿಕೆನೆಲ್ಲ ಕಳ್ಕೊಂಬಿಟ್ಟ. ಈಗ ಏಟ್ ಕರೆದು ಆಟೆಯ. ಹೌದು ಮಾವ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಸಿದ್ದುನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ಆದರೆ ಯಾಕೋ ಇತ್ತೀಚೆಗೆ ಅವ್ರ ವ್ಯಕ್ತಿತ್ವನೇ ಒಂಥರ ಬದಲಾಗೋಗಿದೆ ಮಾವ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಕಣವ, ಈ ನಡುವೆ ನನಗೆ ಅವನ ಮಕ ನೋಡೋಕ್ಕೆ ಇಷ್ಟ ಇಲ್ಲ ಕಣವ. ಹ್ಞೂ ಮಾವ, ನನಗೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಜಾಗದಲ್ಲಿ ನನ್ನ ತಂದೆನೇ ಇದ್ದಿದ್ರು ಹೀಗೆ ಫೀಲ್ ಮಾಡಿರೋರು ಬಿಡಿ. ಆದರೆ ನೀವು ಅವರು ಇಬ್ಬರು ಒಂದೇ ಮನೇಲಿದ್ದರೆ ಹೀಗೆ ನೀವು ಪದೇ ಪದೇ ಅವ್ರನ್ನ ನೆನೆಸ್ಕೋತಾ ಇರಬೇಕಾಗುತ್ತೆ, ಕರಿತಾ ಇರಬೇಕಾಗುತ್ತೆ, ಒಬ್ಬರ ಮುಖನ ಒಬ್ಬರು ನೋಡ್ತಾನೆ ಇರಬೇಕಾಗುತ್ತೆ. ಅಲ್ಲ ಮಾವ, ಅವ್ರು ನಿಮ್ಮ ಮನಸ್ಸಿಗೆ ಇಷ್ಟೆಲ್ಲ ಹರ್ಟ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪನಾದರೂ ಅವ್ರ ತಪ್ಪೇನು ಅಂತ ಅರಿವಾಗಿ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋ ಹಂಗೆ ಆಗೋದು ಬೇಡವಾ? ಅಲ್ಲ ಕಣವ, ಅವ್ನಿಗೆ ಎಲ್ಲಿಂದ ಬಂತು ಈ ದುರ್ಬುದ್ಧಿ ಅಂತೀನಿ. ಈಗ ಅವ್ನಿಗೆ ಎಷ್ಟೇ ಒಳ್ಳೆ ಬುದ್ಧಿ ಬಂದ್ರು ಏನು ಪ್ರಯೋಜನ ಇಲ್ಲ. ಎಲ್ಲ ಮುಳುಗಿಸ್ಬಿಟ್ಟು ಕೂತವನೆ. ಇದು ದೊಡ್ಡ ಮನಸ್ಸು ಮಾವ. ಹಾಗೆ ಅಂತ ಅಂದ್ಕೊಂಡು ಇದೆಲ್ಲ ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತೆ ಹೇಳಿ? ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಮಾವ, ನೀವು ಮತ್ತು ಸಿದ್ದು ಇಬ್ಬರು ಒಂದೇ ಮನೇಲಿರೋದು ಸರಿಯಲ್ಲ ಅಂತ ನನಗನ್ನಿಸ್ತಾ ಇದೆ. ನೀವು ಹೀಗೆ ಪದೇ ಪದೇ ಅವ್ರನ್ನ ಕರಿತಾ ಇರಬೇಕಾಗುತ್ತೆ, ಮಾತಾಡಿಸ್ತಾ ಇರಬೇಕಾಗುತ್ತೆ. ಮುಖ್ಯವಾಗಿ ಮಾವ, ಇಷ್ಟೆಲ್ಲ ಆದಮೇಲೂ ಸಿದ್ದು ಮತ್ತು ನೀವು ಇಬ್ಬರು ಒಂದೇ ಮನೇಲಿದ್ದೀರಾ ಅಂತ ಜನಕ್ಕೇನಾದರೂ ಗೊತ್ತಾದರೆ ಅವರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಮಾವ? ಅದಕ್ಕೆ ಮಾವ, ಮನ್ಸಿಗೆ ಸ್ವಲ್ಪ ಬೇಜಾರಾದರೂ ನಾನು ಈ ಗಟ್ಟಿ ನಿರ್ಧಾರ ತಗೊಂಡು ನಿಮ್ಮ ಹತ್ರ ಹೇಳಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ನೀವು ಸಿದ್ದುನ ಬೇರೆ ಮನೆ ಮಾಡಿ ಕಳಿಸ್ಬಿಡಿ. ಆಗ ಮನೇಲಿರೋ ಮನ್ಸಿಗೂ ನೆಮ್ಮದಿ ಇರುತ್ತೆ,
ಮುಖ್ಯವಾಗಿ ರಾಜಕೀಯವಾಗಿ ನಿಮಗೆ ಯಾವ ಸಮಸ್ಯೆನೂ ಇರಲ್ಲ. ಅದು ತುಂಬಾ ಮುಖ್ಯ ಅಲ್ವಾ ಮಾವ? ಯೋಚನೆ ಮಾಡಿ. ಆದಷ್ಟು ಬೇಗ ಸಿದ್ದುನ ಈ ಮನೆಯಿಂದ ಆಚೆ ಹಾಕಿ ನನ್ನ ಗಂಡ ರಾಜಕೀಯದಲ್ಲಿ ನಾಯಕ ಆಗೋ ಹಾಗೆ ಮಾಡಬೇಕು. ರೀ, ಆಫೀಸಿಗೆ ರೆಡಿಯಾಗಿ ಏನು ಯೋಚನೆ ಮಾಡ್ತಿದ್ದೀರಾ? ನನಗೆ ಆಫೀಸ್ ಕೆಲಸದ ಚಿಂತೆಗಿಂತ ನಿಮ್ಮ ಚಿಂತೆನೇ ಜಾಸ್ತಿ ನೋಡಿ. ನನ್ನ ಚಿಂತೆನಾ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೇನಿದೆ? ಇಷ್ಟು ಜೋಪಾನವಾಗಿ ನನ್ನ ನೋಡ್ಕೋತಾ ಇದ್ದೀರಾ, ನನಗೇನಾಗುತ್ತೆ? ಚಿನ್ನು ಮರಿ, ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಒಬ್ಬರೇ ಆಗ್ಬಿಡ್ತೀರಾ. ಒಬ್ಬರೇ ಇದ್ದೀರಾ ಅಂದ ತಕ್ಷಣ ನಿಮಗೆ ಬೋರ್ ಆಗುತ್ತೆ, ಹೊರಗೆ ಹೋಗಬೇಕು ಅಂತ ಅನ್ಸುತ್ತೆ. ನೀವು ಹೊರಗೆ ಹೋದಾಗ ನಿಮ್ಗೆ ಏನಾದರೂ ಆಗ್ಬಿಟ್ರೆ ಅಂತ ಚಿಂತೆ ನನಗೆ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನೇನು ಚಿಕ್ಕ ಮಗುನಾ? ನಾನೆಲ್ಲೋ ಹೋಗಿ ತಪ್ಪಿಸ್ಕೊಂಡ್ಬಿಡ್ತೀನಿ ಅಥವಾ ನನಗೇನೋ ಆಗ್ಬಿಡುತ್ತೆ ಅನ್ನೋದಕ್ಕೆ. ನಮ್ಮ ಮನೆಯಲ್ಲಿದ್ದಾಗ ನಾನು ಎಷ್ಟು ಆಚೆ ಓಡಾಡ್ತಾ ಇದ್ದೆ ಗೊತ್ತಾ? ಚೆನ್ನಾಗಿ ಸುತ್ತಾ ಇದ್ದೆ. ನಮ್ಮಪ್ಪ ಅಮ್ಮನೇ ಇಷ್ಟೊಂದು ಯೋಚನೆ ಮಾಡಿರಲಿಲ್ಲ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅದೇನೋ ಗೊತ್ತಿಲ್ಲ ಚಿನ್ನು ಮರಿ, ಆದರೆ ನಿಮ್ಮೊಬ್ಬರ ವಿಷಯದಲ್ಲಿ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು ಅಂತಲೇ ನನಗೆ ಆಸೆ. ನೀವು ಬೇಜಾರು ಮಾಡ್ಕೊಂಡಿರೋದನ್ನ, ತೊಂದರೆ ಇರೋದನ್ನ ನೋಡೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ರೀ, ನೀವು ಇಷ್ಟು ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಕೆಲಸದ ಕಡೆ ಗಮನನ ಕಡಿಮೆ ಮಾಡ್ಕೋಬೇಡಿ. ನಿಮಗೇನು, ನಾನು ಆಚೆ ಹೋಗಬಾರ್ದು ಅಲ್ವಾ? ನಾನು ಹೋಗಲ್ಲ. ನೀವು ಆಫೀಸಿಂದ ಮನೆಗೆ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಂದರೆ ನಾನು ಒಬ್ಬಳೇ ನಿಮಗೋಸ್ಕರ ಕಾಯ್ತಿರ್ತೀನಿ, ಸರಿನಾ? ಆದರೆ ನಿಮ್ಮ ಆಫೀಸಲ್ಲಿ ಎಲ್ಲರೂ ನಿಮಗೋಸ್ಕರನೇ ಕೆಲಸ ಮಾಡ್ತಿರ್ತಾರೆ. ಸರಿ, ನೀವು ಹಾಗಾದರೆ ನಿಜವಾಗ್ಲೂ ನಾನು ಬರೋವರೆಗೂ ಇಲ್ಲೇ ಇರ್ತೀರಾ? ಖಂಡಿತ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಚಿನ್ನು ಮರಿ, ಮನೆಯಿಂದ ಹೊರಗೆ ಅಂದರೆ ಬಾಗಿಲಿಂದ ಹೊರಗೆ ಹೋಗಿ, ಆದರೆ ಕಾಂಪೌಂಡಿಂದ ಹೊರಗೆ ಹೋಗಬೇಡಿ. ನೋಡಿ, ನಮ್ಮಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತ ನಿಮ್ಗೆ ಜ್ಞಾಪಕ ಇದೆ ತಾನೆ? ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಕಂಡ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ಸಿದ್ರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿ. ಹೊರಗೆ ಹೋಗಬೇಡಿ. ನಾನು ಹೇಳ್ದ ಹಾಗೆ ಜಯಂತ್ ಅವ್ರ ಹತ್ರ ಮಾತಾಡಿದ್ಯಾ? ನೀನು ಒಬ್ಳೇ ಆ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ಕೊಂಡ್ಯಾ? ಚಿನ್ನು ಮರಿ, ಈಗ ಡಲ್ ಆಗಿದ್ರೆ ನಾನು ಹೇಗೆ ಆಫೀಸ್ಗೆ ಹೋಗಲಿ? ಸರಿ, ನಾನು ಆಫೀಸ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ, ಇಟ್ಸ್ ಫೈನ್. ಇಲ್ಲ ರೀ, ನಾನೇನು ಡಲ್ ಆಗಿಲ್ಲ, ನಾನು ಖುಷಿಯಾಗೇ ಇದ್ದೀನಿ. ನೀವು ಹೋಗಿ ಬನ್ನಿ. ಫೈನ್, ನೀವು ಹೇಳಿರೋ ಹಾಗೆ ನೀವು ಮನೆಯಿಂದ ಹೊರಗೆ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್. ಸರಿ, ಜೋಪಾನವಾಗಿರಿ. ಭಾವನಾ ಅವರೇ, ಮತ್ತೆ ಕೆಲ್ಸಕ್ಕೆ ಹೊರಡ್ರಾ? ಹಾಂ. ನೋಡಿ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸಿದ್ದು ಏನೋ ಮನೇಲಿ ಯಾರ ಮಾತನ್ನು ಕೇಳಲ್ಲ, ಅಟ್ಲೀಸ್ಟ್ ನೀವಾದರೂ ಕೇಳ್ಬೋದಲ್ವಾ? ನನಗೆ ನನ್ನದೇ ಆದ ಜವಾಬ್ದಾರಿಗಳು ತುಂಬ ಇದೆ, ಅದಕ್ಕಾದರೂ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ನನಗೂ ಅರ್ಥ ಆಗುತ್ತೆ, ಆದರೆ ನಿಮಗೆ ಮೊದಲೇ ಹುಷಾರಿಲ್ವಲ್ಲ? ನೀವು ಕೆಲ್ಸಕ್ಕೆ ಹೋಗ್ತಾ ಮತ್ತೆ ಅದು ತಲೆ ಸುತ್ತು ಬಂದುಬಿಟ್ರೆ ಆಗೇನು ಮಾಡೋದು? ಅಲ್ಲ ಕಣವ, ಎಲ್ಲಿ ಎಷ್ಟು ನಾಟಕ ಆಡಬೇಕು, ಎಲ್ಲಿ ಎಷ್ಟು ಮಾತಾಡಬೇಕು ಅಂತ ತಿಳ್ಕೊಂಡೇ ಬಂದಿರಂಗ ಅವಳು. ಅದಕ್ಕೆ ನೀನು ಈ ಟೋನ್ ಮಾತಾಡ್ತಾ ಇದ್ರು ಹುಮ್ಕೆ ನಿಂತವಳೆ. ಅವತ್ತೇನೋ ಡಾಕ್ಟ್ರು ಬಂದರು ಹೋದ್ರು, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನಮ್ಗೇನು ಗೊತ್ತದ ಹೇಳು? ನಾಟಕ ಮಾಡಬೇಕು ಅಂತ ಬಂದ್ಮ್ಯಾಕೆ ನೀನೇನೇ ಹೇಳಿದ್ರೆ ಕೇಳ್ತವೆ ಅವು.
ನೋಡ್ದೇನವ ನಾವು ಈಟೊಂದು ಮಾತಾಡ್ತಾ ಇದ್ರು ಹೆಂಗೆ ಹೋಯ್ತಾವಳೆ. ಇದನ್ನೇ ಕಣವ ದುರಂಕಾರ ಅನ್ನೋದು. ಹೌದು ಮಾವ, ನಾನು ಹೇಳಿದ್ರೆ ಅಟ್ಲೀಸ್ಟ್ ಕೇಳ್ತಾರೇನೋ ಅಂತ ಅಂದ್ಕೊಂಡೆ. ನೀನು ಹೇಳಿದ್ನೆಲ್ಲ ಕೇಳಕ್ಕೆ ಅವಳೆ ನಿನ್ನಂಗೆ ಅನ್ಕೊಂಡ. ಅದು ಹೆಂಗೆ ನನ್ನ ಮಗನಿಗೆ ಗಂಟು ಬಿದ್ಲೋ ಏನೋ. ಅವಳು ನನ್ನ ಮಗನ ಜೀವದಲ್ಲಿ ಬತ್ತಿದ್ದಂಗೆ ಎಲ್ಲ ಎಕ್ಕುಟ್ಟೋಯ್ತು ಕಣವ. ಬಿಡು, ಅವನಲ್ಲೇನು ಅದೇನು ಬರ್ತದೋ ಅದಾಯ್ತದೆ. ಅವಳೇನು ನಿಮ್ಮ ಮಗನ ಲೈಫಿಗೆ ಬಂದಿಲ್ಲ ಮಾವ, ನಿಮ್ಮ ಮಗನೇ ಹುಡ್ಕೊಂಡು ಹೋಗಿದ್ದಾನೆ. ಪಾಪ ಬಡಪಾಯಿ ಪ್ರೇಮಿ. ಕೆಲಸ ಎಲ್ಲ ಮುಗೀತು. ಎಂಟರ್ಟೈನ್ಮೆಂಟಿಗೆ ಏನಾದರೂ ಮಾಡೋಣ ಅಂದರೆ ಏನೂ ಆಗಲ್ಲ. ಟಿ ವಿ ನೋಡಬೇಕು ಅಂದರೆ ಟಿ ವಿ ಇಲ್ಲ, ಹಾಡುಗಳು ಕೇಳಿ ಕೇಳಿ ಬೋರ್ ಆಗೋಗಿದೆ. ಏನು ಮಾಡೋದು ಏನು. ಮನೇಲಿದ್ದರೆ ಎಷ್ಟು ಖುಷಿಯಾಗಿರ್ತೀನಿ, ಇಲ್ಲಿ ಬಂದರೆ ಅದೇ ಒಂಟಿತನ ಮತ್ತೆ ಮತ್ತೆ ಕಾಡುತ್ತೆ. ಅಕ್ಕ ಹೇಳಿದ್ದನ್ನು ಕೇಳೋಣ ಅಂದರೆ ಅವ್ರು ಏನು ಹೇಳ್ತಾರೋ ಏನು ಅನ್ಕೋತಾರೋ ಅಂತ ಬೇರೆ ಭಯ. ಒಂದು ಕೆಲಸ ಮಾಡ್ತೀನಿ, ಅವ್ರ ಹತ್ರ ಕೇಳಿದ್ರೆ ಹೇಗಿರುತ್ತೆ, ಅವ್ರು ಏನು ಹೇಳ್ಬೋದು ಅಂತ ನಾನೇ ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲಿ ನಾನೇ ಜಾಹ್ನವಿ, ಇಲ್ಲಿ ಜಯಂತ್ ಅವರು. ರೀ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ ಚಿನ್ನು ಮರಿ, ನನ್ನ ಹತ್ರ ಕೇಳಕ್ಕೆ ಸಂಕೋಚ ಏನು? ಕೇಳಿ. ಅದು ನೀವು ಮೊದಲಿಂದ ಒಂಟಿಯಾಗಿದ್ರಿ ಅಂತ ನಾನು ಯಾಕೆ ಮನೆಯಲ್ಲಿ ಒಂಟಿಯಾಗಿರ್ಬೇಕು? ಯಾರಾದರೂ ಮನೆಯಲ್ಲಿ ಕೆಲಸಕ್ಕಾದರೂ ಇಟ್ಕೋಬೋದಲ್ವಾ? ಯಾಕೆ ಚಿನ್ಮರಿ, ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಚಿನ್ಮರಿ, ನಂಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಅವ್ರೇನಾದರೂ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಾನು ಇಲ್ಲದೆ ಇರುವಾಗ ನಿಮ್ಗೇನಾದರೂ ಮಾಡಿಬಿಟ್ರೆ ನಾನು ಹೇಗೆ ತಡ್ಕೊಳ್ಳಿ? ನಿಮ್ಗೇನಾದರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಚಿನ್ಮರಿ, ನನ್ನ ಕೈಲೇನೂ ತಡ್ಕೊಳಕ್ಕಾಗಲ್ಲ ರೀ. ಹಾಗಂತ ನಾನು ಮನೆಯಲ್ಲಿ ಒಂಟಿಯಾಗಿರೋದಕ್ಕಾಗತ್ತಾ ರೀ? ಎಷ್ಟು ದಿನ ಅಂತ ನಾನು ಹೀಗೆ ಇರಲಿ ಹೇಳಿ? ನನ್ನ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸಿ ಅಂದರೆ ಅದಕ್ಕೂ ನೀವು ಒಪ್ತಾ ಇಲ್ಲ. ಯಾರಾದರೂ ಜೊತೆಗಿರಲಿ ಅಂದರೆ ಅದಕ್ಕೂ ಬಿಡಲ್ಲ ನೀವು. ನಾನು ಈ ಥರ ಎಲ್ಲ ಮನೇಲಿ ಇದ್ದೋಳಲ್ಲ ರೀ. ನಂಗೆ ಹೀಗೆಲ್ಲ ಇದ್ದು ರೂಢಿನೇ ಇಲ್ಲ. ತುಂಬ ಕುಟುಂಬದಲ್ಲಿ ಬೆಳೆದೋಳು. ನನಗೆ ಏನು ರೀ ಮಾಡಲಿ? ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಪ್ಲೀಸ್. ಸರಿ ಚಿನ್ಮರಿ, ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ನಾನು ನಾಳೆಯಿಂದ ಆಫೀಸ್ಗೆ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ಇಡೀ ದಿನ ನಿಮ್ಮ ಜೊತೆನೇ ಸ್ಪೆಂಡ್ ಮಾಡ್ತೀನಿ. ಆಗ ನಿಮ್ಗೊಬ್ಬಳೇ ಇದ್ದೀನಿ ಅಂತ ಅನ್ಸೋದು ಇಲ್ಲ, ನಿಮ್ಗೇನಾದರೂ ಆಗುತ್ತೆ ಅನ್ನೋ ಭಯ ನನಗೂ ಇರಲ್ಲ. ಹೇಗಿದೆ ಐಡಿಯಾ? ಹೆತ್ತರಿಗೆ ಬಿಡಿ, ನಾನೇನಾದರೂ ಹೇಳಕ್ಕೆ ಹೋದರೆ ಹೀಗೆ ಆಗೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆವಾಗ ಅವ್ರ ಕೆಲಸ ಎಲ್ಲ ಹಾಳಾಗುತ್ತೆ. ಇವರು ನಂಬ್ಕೊಂಡು ಕೆಲ್ಸಕ್ಕೆ ಸೇರೋರ್ದೆಲ್ಲ ಜೀವನ ಹಾಳಾಗುತ್ತೆ. ಏನೂ ಬೇಡ, ಇವಾಗ ಹೇಗಿದೆಯೋ ಹಾಗೆ ಇರಲಿ, ಅದೇ ಸರಿ.